ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ 9/5/2024 SLC ರಿಸಲ್ಟು. ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡ್ಕೊಳೋದು, ಯಾವ ವೆಬ್ಸೈಟಲ್ಲಿ ಬಿಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. SLC ರಿಸಲ್ಟ್ ಅಂತ ಟೈಪ್ ಮಾಡಿ, ಈ ಥರ ಬರುತ್ತೆ. ನೆಕ್ಸ್ಟು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ನೋಡಿ ಈ ಥರ ಕಾಣಿಸ್ತದೆ. ಕರ್ನಾಟಕ ರಿಸಲ್ಟ್ 2024 May 9 ಅಂತ ಆನ್ವರ್ಡ್ಸ್ 9:30 ಅಂತ ಶೋ ಆಗ್ತದೆ. ಈ ಥರ ಬರುತ್ತೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಈ ಥರ ಒಂದು ವೆಬ್ಸೈಟ್ ಸಿಗುತ್ತೆ. ಇಲ್ಲಿ 3 ವೆಬ್ಸೈಟ್ ಇದೆ. ಇದರಲ್ಲಿ ಯಾವುದು ಓಪನ್ ಆಗುತ್ತೆ. ನಾನು ಮಧ್ಯದನ್ನ ತಗೊತಾ ಇದ್ದೀನಿ, ಕರ್ನಾಟಕ ರಿಸಲ್ಟ್ ನಿಕ್ಕಿನ ಅಂತ. ಓಪನ್ ಅಂತ ಕೊಟ್ಟಿದ್ದ ಕೂಡಲೇ ಈ ಥರ ಆಪ್ಷನ್ ಬರುತ್ತೆ. ಇದು ಇನ್ನೂ ವೆಬ್ಸೈಟ್ ಓಪನ್ ಆಗಿಲ್ಲ, ನಾಳೆ 10:30 ಮೇಲೆ ಓಪನ್ ಆಗುತ್ತೆ. ಇದು ಸೆಕೆಂಡ್ ಪೇಜಿಂದ ಶೋ ಆಗ್ತಾ ಇದೆ. ಇಲ್ಲಿ ಇದೇ ಥರ ಇದ್ರೆ ಕೆಳಗಡೆ 10th ಶೋ ಆಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ನೀವು ನಿಮ್ಮ ಆಲ್ ಟಿಕೆಟ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಹೊಡೆದ್ರೆ ರಿಸಲ್ಟು ಓಪನ್ ಆಗುತ್ತೆ ಸ್ನೇಹಿತರೆ. ಜೀವನದಲ್ಲಿ ಪಾಸು ಫೇಲ್ ಅನ್ನೋದು ಕಾಮನ್ನು. ಅಥವಾ ನಾನು 10th ಫೇಲ್ ಆದೆ ಅಂತೇಳಿ ಸೂಸೈಡ್ ಮಾಡ್ಕೊಳೋದು, ನಾನು ಹೆಚ್ಚು ಕಮ್ಮಿ ಮಾಡ್ಕೊಳೋದು ಯಾವುದೇ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಎಕ್ಸಾಮ್ ಅಂದಮೇಲೆ ಪಾಸ್ ಫೇಲ್ ಅನ್ನೋದು ಇರುತ್ತೆ. ಎಕ್ಸಾಮ್ ಮತ್ತು ಇನ್ನೊಂದು ಸಲ ಕಟ್ಟಿ, ಈ ಸಲ ಈ ಆಪ್ಷನ್ ಪ್ರಕಾರ ಒಂದು 3 ಸಲ ಕಟ್ಟೋ ಥರ ಆಪ್ಷನ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು. ಒಂದು ಸಲ ಇಲ್ಲಾಂದರೆ 2 ಸಲ ಕಟ್ಟಿ ಪಾಸ್ ಆಗ್ಬೋದು. ಯಾವುದೇ ಥರ ಜೀವನಕ್ಕೆ ಏನೇ ಥರ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿನಾ? ಟ್ರೈ ಮಾಡಿ, ಕಟ್ಟಿ ಪಾಸ್ ಆಗ್ಬೋದು. ಎಲ್ಲರಿಗೂ ಆಲ್ ದ ಬೆಸ್ಟ್. 10th ರಿಸಲ್ಟ್ ನೋಡೋರೆಲ್ಲರಿಗೂ. ಇನ್ನೂ ಹೊಸದಾಗಿ ವಿಷಯಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.